ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಪ್ರಜೆಗಳು ಅಥವಾ ಈ ದೇಶವನ್ನ ಕಟ್ಟೋದಕ್ಕೆ ಒಂದ್ ರೀತಿ ಪಿಲ್ಲರ್ ತರ ಕೆಲಸವನ್ನ ಮಾಡ್ತಾರೆ. ಇದೀಗ ಆ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ವಿದ್ಯಾರ್ಥಿ ಪೊಲೀಸರಿಗೆ ಒಂದು ಪ್ರಶ್ನೆಯನ್ನ ಮುಂದಿಟ್ರು. ಈ ಪ್ರಶ್ನೆ ಸಾಮಾನ್ಯವಾಗಿರ್ಲಿಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪೊಲೀಸರು ಕೂಡ ಒಂದ್ ರೀತಿ ಕಕ್ಕಾಬಿಕ್ಕಿ ಆಗೋದ್ರು. ಸಮಾಧಾನ ಆಗೋ ರೀತಿಯಲ್ಲಿ ಉತ್ತರವನ್ನೇ ಕೊಡ್ಲೇ ಇಲ್ಲ. ಹಾಗಾದ್ರೆ ಏನು ಆ ಪ್ರಶ್ನೆ ಅನ್ನೋದಾದ್ರೆ, ವಿದ್ಯಾರ್ಥಿ ಪೊಲೀಸನಿಗೆ ಕೇಳ್ತಾನೆ, ಸರ್, ಈ ದೇಶದಲ್ಲಿ ಅನ್ಯರಿಗೆ ಒಂದು ಕಾನೂನಾದ್ರೆ ಗಣ್ಯರಿಗೆ ಒಂದು ಕಾನೂನು ಆಗಿರುತ್ತೆ, ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡ್ದ. ಈ ಪ್ರಶ್ನೆಗೆ ಆ ಪೊಲೀಸಪ್ಪ ಉತ್ತರ ಕೊಟ್ಟಿದ್ದೇನು ಅಥವಾ ನುಣುಚ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನವನ್ನ ಪಟ್ಟ ಅನ್ನೋದರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಹೇಳ್ತೀವಿ, ಈ ವರದಿ ನೋಡಿ. ದೇಶದಲ್ಲಿ ಗಣ್ಯರಿಗೆ ಮತ್ತು ಅನ್ಯರಿಗೆ ಬೇರೆ ಬೇರೆ ಕಾನೂನು ಯಾಕೆ ಅಂತ ವಿದ್ಯಾರ್ಥಿ ಕೇಳಿದರೆ ಪೊಲೀಸ್ ಅಧಿಕಾರಿಗೆ ಉತ್ತರವೇ ಹೊಳೆಯಲಿಲ್ಲ. 100 ಅಪರಾಧಿಗಳು ಕಾನೂನು ಕ್ರಮಕ್ಕೆ ಒಳಗಾಗದೆ ತಪ್ಪಿಸಿಕೊಂಡರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬ ಮಾತಿದೆ. ಆದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಲ ಈ ಮಾತು ಉಲ್ಟಾ ಆಗೋದನ್ನ ನಾವು ಕೂಡ ನೋಡಿದ್ದೇವೆ, ನೀವು ಕೂಡ ನೋಡಿದ್ದೀರಾ ಅನಿಸುತ್ತೆ. ಈ ಪ್ರಜ್ಞಾವಂತ ವಿದ್ಯಾರ್ಥಿ ಅತ್ಯಂತ ಜ್ವಲಂತ ಪ್ರಶ್ನೆಯನ್ನ ಪೊಲೀಸಪ್ಪನಿಗೆ ಎತ್ತಿದ್ದಾನೆ. ಪೊಲೀಸ್ ಅಧಿಕಾರಿ ಕಾನೂನನ್ನ ವಿವರಿಸಿ ಬಚಾವಾದರಾದರೂ ವಿದ್ಯಾರ್ಥಿಯ ಪ್ರಶ್ನೆಗೆ ಸಮಾಧಾನಕರ ಉತ್ತರ ಸಿಗಲಿಲ್ಲ. ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರಿಗೆ ವಿದ್ಯಾರ್ಥಿಗಳಿಂದ ಇಂತಹದೊಂದು ಪ್ರಶ್ನೆ ಎದುರಾದಿತೆಂಬ ನಿರೀಕ್ಷೆ ಇರಲಿಲ್ಲ. ಬಾಗಲಗುಂಟೆಯ ಖಾಸಗಿ ಕಾಲೇಜೊಂದರಲ್ಲಿ ಅವರು ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ವ್ಯಸನ ಮತ್ತು ಅದರ ದುಷ್ಪರಿಣಾಮ, ಕಳ್ಳತನ ಹಾಗೂ ದರೋಡೆಗಳನ್ನು ತಡೆಗಟ್ಟಲು ನಾಗರಿಕರು ಅನುಸರಿಸಬಹುದಾದಂತಹ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಜಾಗೃತಿ ಅಭಿಯಾನವೇನೋ ಇವರು ನಡೆಸಿದ್ದರು. ಆದರೆ ಇದೇ ಸಂದರ್ಭದಲ್ಲಿ ಆ ಕಾಲೇಜಿನ ಸ್ಟೂಡೆಂಟ್ಸ್ ಒಬ್ಬ ಎದ್ದು ನಿಂತೇ ಬಿಟ್ಟ. ನಾಡಿನಲ್ಲಿ ರಾಜಕಾರಣಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ಯಾಕೆ ಬೇರೆ ಬೇರೆ ಕಾನೂನುಗಳಿವೆ ಅಂತ ಪೊಲೀಸಪ್ಪನಿಗೆ ಕೇಳಿಬಿಟ್ಟಿದ್ದಾನೆ. ಯುವಕನ ಪ್ರಶ್ನೆಯ ಅರ್ಧ ಭಾಗವನ್ನ ಮಾತ್ರ ಅರ್ಥ ಮಾಡಿಕೊಂಡಂತಹ ಪೊಲೀಸ್ ಅಧಿಕಾರಿ ಯಾವುದಾದರೂ ಉದಾಹರಣೆ ಸಮೇತ ಹೇಳಿ ಅನ್ನುತ್ತಾರೆ. ಆಗ ಯುವ ವಿದ್ಯಾರ್ಥಿ ಡಿಕೆ ಶಿವಕುಮಾರ್ ಅವರ ಡಿಎ ಪ್ರಕರಣ ಅನ್ನುತ್ತಾನೆ. ಅವನ ಮಾತಿಗೆ ಅಲ್ಲಿದ್ದ ಸ್ಟೂಡೆಂಟ್ಸ್ಗಳೆಲ್ಲ ಗೊಳ್ಳಂತ ನಕ್ಕರೆ. ಬ್ಲಶ್ ಆದರೂ ಅದನ್ನು ತೋರಿಸಿಕೊಳ್ಳದ ಸೈದುಲು ಕಾನೂನು ಪ್ರಕ್ರಿಯೆ ಮತ್ತು ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರ ಪಾತ್ರವನ್ನ ವಿವರಿಸುತ್ತಾರೆ. ಇದೇ ರೀತಿಯ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.